ಸಂಘರ್ಷದ ಮಧ್ಯೆ ಸಿಎಂ ಹೊಸ ಬಾಂಬ್ ಸಿಡಿಸಿದ್ದಾರೆ. ಹೈಕಮಾಂಡ್ ನಾಯಕರು ಹೇಳಿದ್ರೆ ನಾನೇ 5 ವರ್ಷ ಸಿಎಂ ಅಂತ ಮೈಸೂರಿನಲ್ಲಿ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕಾಂಗ್ರೆಸ್ನಲ್ಲಿ ಕುರ್ಚಿ ಸಂಘರ್ಷ ಅಂತೂ ನಿರಂತರವಾಗಿ ನಡೀತಾನೆ ಇದೆ. ಈ ಸಂಘರ್ಷದ ಮಧ್ಯೆ ಮುಖ್ಯಮಂತ್ರಿಗಳು ಕೊಟ್ಟಂತ ಸ್ಟೇಟ್ಮೆಂಟ್ ಅಚ್ಚರಿಗೆ ಕಾರಣ ಆಗಿದೆ. ಹೈಕಮಾಂಡ್ ನಾಯಕರು ಹೇಳಿದ್ರೆ ನಾನೇ 5 ವರ್ಷ ಸಿಎಂ ಅಂತ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಸಿಎಂ. ನಾನು ಹೈಕಮಾಂಡ್ ನಾಯಕರ ಮಾತನ್ನ ಮಾತ್ರ ಕೇಳೋದು, 5 ವರ್ಷವೂ ಸರ್ಕಾರ ಇರುತ್ತೆ, ನೀವೇ ಇರಿ ಅಂದ್ರೆ ಇರ್ತೀನಿ, ಎಲ್ಲಾ ತೀರ್ಮಾನ ಮಾಡೋದು ಹೈಕಮಾಂಡ್ ನಾಯಕರು, ಬೇರೆ ಯಾರೋ ಮಾತಾಡಿದ್ರೆ ಅದು ಅವರ ವೈಯಕ್ತಿಕ. ಇದು ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಂತ ಹೇಳಿಕೆ. ಸರ್, ಈ ಫಲಿತಾಂಶದಿಂದ ತಾವು 5 ವರ್ಷ ಕಂಪ್ಲೀಟ್ ಮಾಡ್ತೀರಾ ಅಂತಾರೆ ಸರ್. ತಾವು 5 ವರ್ಷ ಕಂಪ್ಲೀಟ್ ಮಾಡ್ತೀರಾ ಅಂತಾನೆ ಸರ್. ನಮ್ಮ ಪಕ್ಷ 5 ವರ್ಷ ಕಂಪ್ಲೀಟ್ ಮಾಡಿ. ಅಲ್ಲ, ತಾವು ಸರ್ ಆಸ್ ಎ ಚೀಫ್ ಮಿನಿಸ್ಟರ್ ಪುನಃ ಅದನ್ನೇ ಹೇಳಿದ್ರೆ ಏನು ಸರ್? ಯಾಕೆಂದ್ರೆ ಸರ್ ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅದರಂತೆ ಯಾಕೆಂದ್ರೆ 83 5 ವರ್ಷ ಇರಬೇಕು ಅಂತಂದ್ರೆ ಇರ್ತೀನಿ ಸರ್. 83 ವರ್ಷಕ್ಕೆ ಚೀಫ್ ಮಿನಿಸ್ಟರ್ ಆಗಿ ತಾವು ಬಹಳ ಸೀನಿಯರು, ಅದು ಇಡೀ ದೇಶದಲ್ಲಿ ತಾವೀಗ ನಂಬರ್ 1 ಆಗಿದ್ದೀರಿ. ಹಾಗಾಗಿ 85ನೇ ವರ್ಷದ ಮುಗಿಸ್ತೀರಾ ಅಂತ. ಈಗ 83 ವರ್ಷಕ್ಕೆ ಚೀಫ್ ಮಿನಿಸ್ಟರ್ ಆಗಿರೋದು ನೀವೇ ಸರ್. ನೋಡಪ್ಪ, ಹೈಕಮಾಂಡ್ನವರು ಮುಂದುವರಿಯಿರಿ ಅಂತಂದ್ರೆ ಮುಂದುವರಿತೇನೆ, ಇಲ್ಲ ಅಂತಂದ್ರೆ ಅವರು ಏನು ಹೇಳ್ತಾರೆ ಹಂಗೆ ಕೇಳೋದು. ಯಾವಾಗ ಹೇಳ್ಬೋದು ಸರ್? ಯಾವಾಗ ಹೇಳ್ಬೋದು ಸರ್? ಯಾವಾಗ ಹೇಳ್ಬೋದು ಸರ್? ಗೊತ್ತಿಲ್ಲ ನನಗೆ. ಅಲ್ಲ, ಶೀಘ್ರದಲ್ಲೇ ಹೇಳ್ತಾರೆ ಅನ್ನುವಂಥ ಮಾಹಿತಿಗಳು ಇದಾವ. ನಿಮಗೆ ಮಾಹಿತಿ ನಾನು ಹೇಳ್ತಾ ಇಲ್ಲ, ವಿರೋಧ ಯಾವ ಪಕ್ಷಗಳು ಮಾಹಿತಿ ಹೇಳ್ತಾ ಇದ್ದಾರೆ, ನಿಮ್ಮ ಪಾರ್ಟಿಯವರು ಹೇಳ್ತಾ ಇದ್ದಾರೆ. ಗೊಂದಲ ಇದೆ. ಈ ವರ್ಷದಲ್ಲಿ, ಈ ತಿಂಗಳಲ್ಲಿ 3 ವರ್ಷಕ್ಕೆ ಮುಗಿಸ್ತಾ ಇದ್ದೀರಾ. ಅದಕ್ಕೆ ಹೈಕಮಾಂಡ್ನವರು ಯಾವತ್ತು ಏನು ತೀರ್ಮಾನ ತಗೋತಾರೆ ನೀವೆಷ್ಟು ಕಾನ್ಫಿಡೆನ್ಸ್ ಆಗಿದ್ದೀರಾ ಸರ್? 5 ವರ್ಷ ಕಂಪ್ಲೀಟ್ ಮಾಡೋ ಇದರಲ್ಲಿ ನೀವೆಷ್ಟು ಕಾನ್ಫಿಡೆನ್ಸ್ ಆಗಿದ್ದೀರಾ ಸರ್? 5 ವರ್ಷ 15 ಎಷ್ಟು ಸಾರಿ ಕೇಳ್ತೇನೆ. ನೋಡಪ್ಪ, ಹೈಕಮಾಂಡ್ ಏನ್ ಹೇಳ್ತದೆ ಹಂಗೆ ಕೇಳೋದು ನಾನು, ಗೊತ್ತಾಯ್ತಾ? ಅದು ಬಿಡ್ಬಿಟ್ಟು ನೀವು ಏನೇನೋ ಪ್ರಶ್ನೆ ಕೇಳಿದ್ರೆ ಅವ್ರು ಕೇಳೋ ಉತ್ತರ ಕೊಡಕ್ಕಾಗಲ್ಲ. ಹೈಕಮಾಂಡ್ ನಾಯಕರು ನನ್ನನ್ನ ದೆಹಲಿಗೆ ಕರೆದಿಲ್ಲ ಅಂತ ಹೇಳಿದ್ದಾರೆ ಸಿಎಂ. ಸದ್ಯಕ್ಕಂತೂ ದೆಹಲಿ ಪ್ರವಾಸ ಇಲ್ಲ ಅನ್ನೋದನ್ನ ಸಿದ್ದರಾಮಯ್ಯನವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ದೆಹಲಿ ಪ್ರವಾಸದ ಬಗ್ಗೆ ಮೈಸೂರಿನಲ್ಲಿ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿರೋದು. ಯಾವುದೇ ಕ್ಷಣದಲ್ಲಿ ಸಿಎಂ ಡಿಸಿಎಂ ಇಬ್ಬರನ್ನು ಹೈಕಮಾಂಡ್ ದೆಹಲಿಗೆ ಕರೆಸ್ಕೋಬಹುದು ಅನ್ನೋ ಮಾತಿದೆ. ಪಂಚರಾಜ್ಯಗಳ ಚುನಾವಣೆ ಆಯ್ತು, ಫಲಿತಾಂಶ ಕೂಡ ಹೊರಬಿದ್ದಾಯ್ತು. ಈಗ ರಾಜ್ಯದ ಬೆಳವಣಿಗೆಯತ್ತ ಹೈಕಮಾಂಡ್ ಗಮನ ಹರಿಸುತ್ತಾ? ಆದ್ರೆ ಈ ಬಗ್ಗೆ ಸಿಎಂ ಕೊಟ್ಟಿರುವಂತಹ ಹೇಳಿಕೆ ನಾನು ಕರೆದಿಲ್ಲ ದೆಹಲಿಗೆ ಅಂತ. ಸಿಎಂ ಕುರ್ಚಿಯ ವಿಚಾರ ತೆರೆ ಮುಗ್ದೋಗುತ್ತೆ ಸರ್. ಹೈಕಮಾಂಡ್ನವ್ರು ತೀರ್ಮಾನ ಮಾಡ್ತಾರೆ, ಪುನಃ ಅದನ್ನೇ ಯಾಕಂದ್ರೆ ಬಹಳ ಜನ ಕೇಳಿದ್ರೆ ಮಾತಾಡ್ತಿದ್ದಾರೆ. ಅದಕ್ಕೆ ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ತಾವು ದೆಹಲಿಗೆ ಹೋಗ್ತಾ ಇದ್ದೀರಾ ಸರ್? ದೆಹಲಿಗೆ ಹೋಗ್ತಿದ್ದೀರಾ ಸರ್? ಇಲ್ಲಿ ಕರೆದ್ರೆ ಹೋಗ್ತೀನಿ. ಅಲ್ಲ, ಸಂಪುಟ ಪುನರ್ರಚನೆ ವಿಚಾರನ ಅಥವಾ ಬೇರೆ ಏನು ವಿಚಾರ? ದಿಲ್ಲಿಗೆ ಕರೆದ್ರೆ ಹೋಗ್ತೀನಿ, ಇಲ್ಲದ್ರೆ ನಾನೇ ಹೋಗ್ಬೇಕಾದ್ರೆ ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಕೊಟ್ಟಾಗ ಹೋಗ್ತೀನಿ. ಸಂಪುಟ ಪುನರ್ರಚನೆನಾ ಸರ್? ಸಂಪುಟ ಪುನರ್ರಚನೆ ವಿಚಾರವಾಗಿ ಮಾಧ್ಯಮದಲ್ಲಿ ಕೇಳಬಾರ್ದಲ್ಲ, ಆ ವಿಚಾರವಾಗಿ ಚರ್ಚೆಗೆ ನಾವು ಹೋಗ್ತೀರಾ? ರಾಹುಲ್ ಗಾಂಧಿ ಅವರು ಅಪಾಯಿಂಟ್ಮೆಂಟ್ ಕೊಟ್ಟ ಮೇಲೆ ತೀರ್ಮಾನ ಮಾಡಿ. ಆ ವಿಚಾರಕ್ಕೆ ಅಂಶದಿಂದ ಅಧಿಕಾರ ಹಂಚಿಕೆಯ ವಿಚಾರದಲ್ಲಿ ಡಿಕೆ ಸುರೇಶ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಚ್ಚರಿಯ ಹೇಳಿಕೆ. ತಾಳಿದವನು ಬಾಳಿಯಾನು, ಒಳಗಡೆ ರಕ್ತ ಬಿಸಿಯಾಗಿರುತ್ತೆ, ಮೇಲ್ಗಡೆ ಮಾತ್ರ ಕೂಲ್ ಆಗಿರುತ್ತೆ ಅಂತ ನಾಯಕತ್ವ ಬದಲಾವಣೆ ಬಗ್ಗೆ ಡಿಕೆ ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ. ನಂಬಿಕೆ, ತಾಳ್ಮೆ ಎಲ್ಲವೂ ಇದೆ, ಇಲ್ಲಿ ತಾಳಿದವನು ಬಾಳಿಯಾನು. ರಾಜಕೀಯದಲ್ಲಿ ಪರಿಶ್ರಮ ಇಟ್ಕೊಂಡು ಡಿಕೆ ಶಿವಕುಮಾರ್ ಬಂದಿದ್ದಾರೆ, ಅದಕ್ಕೆ ಅವಕಾಶ ನೀಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಡಿಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ಶುಭ ಸುದ್ದಿ ಸಿಗತ್ತೆ ಅಂತ ಕಾಯ್ತಿದ್ದೀವಿ. ಇದು ಡಿಕೆ ಸುರೇಶ್ ಅವರ ಹೇಳಿಕೆ. ಬಾಡಿ ಯಾವಾಗಲೂ ಹೊರಗಡೆ ಕೂಲಾಗಿರುತ್ತೆ, ನಿಮ್ಮ ಬಾಡಿ ಒಳಗಡೆ ಬ್ಲಡ್ಡು ಭಾಳ ಬಿಸಿಯಾಗಿರುತ್ತೆ. ಏನು ಮಾಡೋಕ್ಕಾಗುತ್ತೆ? ಅಲ್ಲಪ್ಪ, ಈಗ ಸ್ವಲ್ಪ ನಿಮ್ಮ ಬಾಡಿಲೂ ಅಷ್ಟೇ, ನನ್ನ ಬಾಡಿಲೂ ಅಷ್ಟೇ. ಮೇಲ್ಗಡೆ ನೋಡಿದ್ರೆ ಬಾಡಿ ಕೂಲಾಗಿರುತ್ತೆ, ರಕ್ತ ಬಿಸಿಯಾಗಿರುತ್ತೆ. ಒಳಗಡೆ ಬಿಸಿಯಾಗಿದ್ರೇ ರಕ್ತ ಸಂಚಲನ ಆಗೋದು. ಅವರು ಶಿವಕುಮಾರ್ ಅವರು
63 ತುಂಬಿ 64ಕ್ಕೆ ದಾಟ್ತಾ ಇದ್ದಾರೆ. ಅದೇ ಶುಭ ಸುದ್ದಿ. ನಾನು ನಿಮ್ಮಂಗೆ ಕಾಯ್ತಾ ಇರೋನು. ಯಾಕೋ ಇತ್ತೀಚೆಗೆ ಸರ್ ಎಲ್ಲ ಪ್ರಯತ್ನ ಮಾಡೋದನ್ನೇ ನಿಲ್ಲಿಸ್ಬಿಟ್ಟಿದ್ದೀರ ಅನ್ಸುತ್ತೆ ಸರ್. ಮುಂಚೆ ಪ್ರಯತ್ನ ಫಲ ಎಲ್ಲ ಮಾತಾಡ್ತಾ ಇದ್ವಿ, ಈಗ ಪ್ರಯತ್ನದ ಮಾತು ಇಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತೇಶ್, ಡಿಕೆ ಸುರೇಶ್ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ಪ್ರಕಾರನೇ ನೋಡೋದಾದ್ರೆ ಹೊರಗಡೆಯಿಂದ ಎಲ್ಲವೂ ತಣ್ಣಗಿದೆ, ಅಂದ್ರೆ ಎಲ್ಲರೂ ಕೂಡ ತಣ್ಣಗೆ ಹೇಳಿಕೆ ಕೊಡ್ತಿದ್ದಾರೆ ನಿಜ, ಆದ್ರೆ ಒಳಗಡೆಯಿಂದ ಬಿಸಿ ಬಿಸಿಯಾಗಿ ಏನು ಬೆಳವಣಿಗೆ ನಡೀತಾ ಇದೆ ಹಾಗಾದ್ರೆ ನಾಯಕತ್ವ ಬದಲಾವಣೆ ಬಗ್ಗೆ? ಶ್ವೇತಾ, ಖಂಡಿತ. ಯಾಕೆಂದ್ರೆ ಕಾಂಗ್ರೆಸ್ನ ಒಳಗೆ ಇದು ಇತ್ಯರ್ಥ ಆಗಲೇಬೇಕಾಗಿರುವಂತ ವಿಚಾರ. ಈ ಗೊಂದಲವನ್ನ ಇಟ್ಕೊಂಡು ಕಾಂಗ್ರೆಸ್ 5 ವರ್ಷ ಪೂರ್ಣಗೊಳಿಸೋದಕ್ಕೂ ಸಾಧ್ಯ ಇಲ್ಲ, ಮುಂದಿನ ಚುನಾವಣೆಗಳನ್ನು ನಡೆಸೋದಕ್ಕೆ ಸಾಧ್ಯ ಇಲ್ಲ, ಮತ್ತು ಇದೇ ಕ್ಯಾಬಿನೆಟ್ ರೀಶಫಲ್ ಅಂದ್ರೆ ಇದೇ ಕ್ಯಾಬಿನೆಟ್ ಇಟ್ಕೊಂಡು ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ. ಈ ಎಲ್ಲಾ ಬೆಳವಣಿಗೆಗಳಿಗೂ ತಾರ್ಕಿಕ ಅಂತ್ಯ ಇರೋದು ಮುಖ್ಯಮಂತ್ರಿಗಳ ಬದಲಾವಣೆ ಇದೆಯೋ ಇಲ್ವೋ, ಮಾಡ್ತೀವೋ ಇಲ್ವೋ ಅನ್ನೋದನ್ನ ಹೈಕಮಾಂಡ್ ಕ್ಲಿಯರ್ ಆಗಿ ಹೇಳಬೇಕು ಅನ್ನುವಂಥದ್ದು. ಬಹುಶಃ ಎಲ್ಲದಕ್ಕೂ ಒಂದು ಮಿತಿ ಅನ್ನುವಂತೆ ಈ ಮೇ ತಿಂಗಳು ಬಹುಶಃ ಎಲ್ಲದಕ್ಕೂ ಒಂದು ಅಂತ್ಯ ಆಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ನಿರೀಕ್ಷೆಯನ್ನು ಮಾಡ್ತಾ ಇರುವಂಥದ್ದು. ಹೈಕಮಾಂಡ್ ಇಬ್ಬರನ್ನು ಕರೆದು ತೀರ್ಮಾನವನ್ನ ಮಾಡ್ತಾರೆ. ಒಂದ್ ವೇಳೆ ಅಧಿಕಾರ ಹಂಚಿಕೆ ಇಲ್ಲ ಅಂದ್ರೆ ಕ್ಯಾಬಿನೆಟ್ ರೀಶಫಲ್ ಅಂತೂ ನಿಶ್ಚಿತವಾಗಿ ಆಗುತ್ತೆ ಅನ್ನುವಂಥ ಅಭಿಪ್ರಾಯದಲ್ಲಿ ಇದ್ದಾರೆ. ಹಾಗಾಗಿನೇ ಮುಖ್ಯಮಂತ್ರಿಗಳಂತೂ ಬಹಳ ಕ್ಲಿಯರ್ ಆಗಿ ಇದ್ದಾರೆ. ರಾಹುಲ್ ಗಾಂಧಿ ಯಾವಾಗ ಅಪಾಯಿಂಟ್ಮೆಂಟ್ ಕೊಡ್ತಾರೋ ಅವಾಗ ಹೋಗ್ತೀನಿ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. ಅವರು ಹೋಗುವಂಥದ್ದು ಸಚಿವ ಸಂಪುಟ ಪುನರ್ರಚನೆಯ ವಿಚಾರಕ್ಕೆ. ಸಿಎಂ ಡಿಸಿಎಂ ಇಬ್ಬರನ್ನೂ ಕರೆಯೋದೇ ಆದ್ರೆ ಹೈಕಮಾಂಡ್ ಕರೆದ್ರೆ ಅದು ನಾಯಕತ್ವದ ಬದಲಾವಣೆ ಅಥವಾ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೆಸೋದಕ್ಕೆ ಅನ್ನೋದನ್ನ ಬಹಳ ಕ್ಲಿಯರ್ ಆಗಿ ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ. ಪದೇ ಪದೇ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಹೆಸರನ್ನ ಮಾತ್ರ ಹೇಳ್ತಾ ಇದ್ದಾರೆ. ಕಾರಣ, ರಾಹುಲ್ ಗಾಂಧಿ ಹೇಳಿದ್ರೆ ಮಾತ್ರ ಸಿದ್ದರಾಮಯ್ಯನವರು ಅಧಿಕಾರದಿಂದ ಕೆಳಗಿಳಿತಾರೆ. ಅದರ್ವೈಸ್ ಬೇರೆ ಯಾರೇ ಈ ಸಲಹೆಗಳನ್ನ ಕೊಟ್ಟರು ಅಥವಾ ಯಾರೇ ಈ ಅಭಿಪ್ರಾಯಗಳನ್ನ ಹೇಳಿದ್ರು ಕೂಡ ಕೇಳಲ್ಲ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳ್ತಿದ್ದಾರೆ. ಹೈಕಮಾಂಡ್ ಅಂದ್ರೆ ಸಿದ್ದರಾಮಯ್ಯನವರ ಪಾಲಿಗೆ ರಾಹುಲ್ ಗಾಂಧಿ ಮಾತ್ರ ಅನ್ನೋದನ್ನ ಬಹಳ ಕ್ಲಿಯರ್ ಕಟ್ ಆಗಿ ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ. ಇನ್ನೊಂದು ಕಡೆ ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಸುರೇಶ್ ಇತ್ತೀಚೆಗೆ ದೆಹಲಿಗೆ ಹೋಗಿ ಬಂದಿದ್ರು, ಒತ್ತಡವನ್ನು ಹಾಕಿದ್ರು, ಅಧಿಕಾರ ಹಂಚಿಕೆ ವಿಚಾರದ ಬಗ್ಗೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಿ ಅನ್ನುವಂಥ ಒತ್ತಡವನ್ನು ಕೂಡ ಹಾಕಿದ್ದಾರೆ. ಅವರು ಕೂಡ ನಿರೀಕ್ಷೆ ಮಾಡ್ತಾ ಇರೋದು ಈಗ ಪಂಚರಾಜ್ಯ ಚುನಾವಣೆ ಮುಗಿದಿದೆ, ಕೇರಳ ಸಿಎಂ ಆಯ್ಕೆ ಪ್ರಕ್ರಿಯೆ ಮುಗಿಯುತ್ತೆ, ಅದಾದ್ಮೇಲಾದ್ರೂ ಕರೆದು ತೀರ್ಮಾನ ಮಾಡ್ತಾರೆ ಅನ್ನುವಂತಹ ವಿಶ್ವಾಸದಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಸುರೇಶ್ ಇದ್ದಾರೆ. ಆ ಕಾರಣಕ್ಕಾಗಿ ಮೇಲ್ನೋಟಕ್ಕೆ ಅವರು ಕೂಲಾಗಿದ್ದಾರೆ ಅಂತ ಹೇಳಿ ಪರಿಸ್ಥಿತಿ ಒಳಗೆ ಆ ರೀತಿ ಇಲ್ಲ ಅನ್ನೋದನ್ನ ಮಾರ್ಮಿಕವಾಗಿ ಅವ್ರು ಹೇಳಿದ್ರು. ನೀವು ನೋಡಿದಾಗ ದೇಹ ಕೂಲಾಗಿ ಕಾಣಿಸ್ಬೋದು ನಿಮಗೆ, ಆದ್ರೆ ಒಳಗಡೆ ಇರ್ತಕ್ಕಂಥ ಬ್ಲಡ್ ಬಿಸಿಯಾಗೇ ಇರುತ್ತೆ ಅನ್ನುವಂಥದ್ದು. ಅಂದ್ರೆ ಒಳಗಡೆ ಇರ್ತಕ್ಕಂತಹ ಸಿಎಂ ಬದಲಾವಣೆ ವಿಚಾರ ಚರ್ಚೆಯ ಬಿಸಿ ಹಾಗೇ ಇದೆ, ಆದ್ರೆ ಅದು ಬಹಿರಂಗವಾಗಿ ಸ್ಫೋಟಗೊಂಡಿಲ್ಲ. ಬಹಿರಂಗವಾಗಿ ಸ್ಫೋಟಗೊಳ್ಳೋದು ಯಾವಾಗ ಅನ್ನೋದಕ್ಕೆ ಹೈಕಮಾಂಡ್ ಉತ್ತರವನ್ನು ಕೊಡಬೇಕು. ಹೈಕಮಾಂಡ್ ಬೇಗ ತೀರ್ಮಾನ ಮಾಡದೇ ಇದ್ರೆ ಒಳಗಡೆ ಕುದಿತಾ ಇರುವಂತ ರಕ್ತ ಹೊರಗಡೆ ಯಾವಾಗ ಚಿಮ್ಮುತ್ತೆ ಅನ್ನೋದು ಗೊತ್ತಿಲ್ಲ. ಅದನ್ನ ಮಾರ್ಮಿಕವಾಗಿ ಡಿ.ಕೆ. ಸುರೇಶ್ ಕೂಡ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ತಿಂಗಳಿನಲ್ಲಿ ಕಾಂಗ್ರೆಸ್ನ ರಾಜ್ಯ ರಾಜಕೀಯದ ಬೆಳವಣಿಗೆಗಳು ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗಬಹುದಾದಂತ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಶ್ವೇತಾ, ಥ್ಯಾಂಕ್ ಯು ಮಾರುತೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.